ಆರ್ಎಸ್ಎಸ್ ಪಥ ಸಂಚಲನದ ವಿಚಾರವಾಗಿ ಜಟಾಪಟಿ ರಾಜ್ಯದಲ್ಲಿ ನಡೀತಾ ಇದೆ. ಇದರ ನಡುವೆ ಕೋಲಾರದ ಮಾಲೂರಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೀತಾ ಇದೆ. ನಗರದ ಹೊಂಡಾ ಮೈದಾನದಲ್ಲಿ ಪಥ ಸಂಚಲನ ನಡೀತಾ ಇದೆ. 4,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಪರೇಡ್ನಲ್ಲಿ ಭಾಗಿಯಾಗಿದ್ದಾರೆ. ಹೊಂಡಾ ಮೈದಾನದಿಂದ ಪರೇಡ್ ಆರಂಭ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ನಗರದಾದ್ಯಂತ 400ಕ್ಕೂ ಹೆಚ್ಚು ಪೊಲೀಸರನ್ನ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ. ಮಾಜಿ ಶಾಸಕರಾದಂಥ ಮಂಜುನಾಥ ಗೌಡ, ಕೃಷ್ಣ ಶೆಟ್ಟಿ, ಮಾಜಿ ಸಂಸದ ಮುನಿಸ್ವಾಮಿ ಸೇರಿ ಮತ್ತಿತರರು ಭಾಗಿಯಾಗಿದ್ದಾರೆ. ಸ್ಥಳೀಯ ಆಡಳಿತ ಕೊಟ್ಟಿರುವಂಥ ಅನುಮತಿ ಮೇರೆಗೆ 4,000ಕ್ಕೂ ಹೆಚ್ಚು ಆರ್ಎಸ್ಎಸ್ ಸೇವಕರು ಭಾಗಿಯಾಗಿ ಪರೇಡ್ನಲ್ಲಿ ಪಥ ಸಂಚಲನದಲ್ಲಿ ಭಾಗಿಯಾಗಿರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಏನು ಕೆಲವೇ ಕ್ಷಣಗಳ ಇರುವಂಥದ್ದು ನೋಡಬಹುದು. ದೃಶ್ಯಗಳಲ್ಲಿ ನಾನು ಮಾಲೂರಿನ ಏನು ಹೋಂಡಾ ಕ್ರೀಡಾಂಗಣದಲ್ಲಿ ಇದ್ದೇನೆ. ದೃಶ್ಯ ನೋಡೋದಾದರೆ ಇಲ್ಲಿಂದ ಏನು ಪಥಸಂಚಲನ ಪ್ರಾರಂಭವಾಗೋದು ಇನ್ನು ಕೆಲವೇ ನಿಮಿಷಗಳಲ್ಲಿ ಇವತ್ತು ಏನು ಪಥಸಂಚಲನ ಪ್ರಾರಂಭವಾಗುವಂಥದ್ದು. ಏನು ಮಾಲೂರಿನ ಏನು ಹೋಂಡಾ ಕ್ರೀಡಾಂಗಣದಿಂದ ಪ್ರಾರಂಭವಾಗುವಂಥ ಪಥಸಂಚಲನಕ್ಕೆ ಸುಮಾರು ಸಾವಿರಾರು ಮಂದಿ ಗಣಧಾರಿಗಳು ಇವತ್ತು ಬಂದಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು 3:15 ಏನು ಇಲ್ಲಿಂದ ಪ್ರಾರಂಭವಾಗುವಂತಹ ಏನು ಪಥಸಂಚಲನ ಏನು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ಏನು ಹೋಂಡಾ ಕ್ರೀಡಾಂಗಣಕ್ಕೆ ಬಂದು ಮುಕ್ತಾಯಗೊಳ್ಳುವಂಥದ್ದು. ಈ ನೆಲೆಯಲ್ಲಿ ಇವತ್ತು ಏನು ಮಾಜಿ ಶಾಸಕರು ಏನು ಹಾಲಿ ಶಾಸಕರು ಸಹ ಮಾಜಿ ಶಾಸಕರು ಮತ್ತು ಮಾಜಿ ಸಂಸದರು ಸಹ ಏನು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನೋಡ್ಬೋದು. ದೃಶ್ಯಗಳಲ್ಲಿ ಸಾವಿರಾರು ಸಂಖ್ಯೆಯ ಗಣಧಾರಿಗಳು ಇವತ್ತು ಏನು ಪಥಸಂಚಲನಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸರು ಸಹ ಏನು ಮಾಲೂರಿನದಂಥ ಏನು ಬಿಗಿ ಬಂದೋಬಸ್ತ್ ವ್ಯವಸ್ಥೆನೂ ಸಹ ಮಾಡಿರುವಂಥದ್ದು. ಅಂತ ಹೇಳಿದ್ರೆ ಏನು ಇತ್ತೀಚೆಗೆ ನಡೀತಾ ಇರುವಂತಹ ಏನು RSS ಪಥಸಂಚಲನ ಅಡೆತಡೆಗಳ ಹಿನ್ನೆಲೆಯಲ್ಲಿ ಮತ್ತು ಗೊಂದಲಗಳ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಸಹ ಏನು ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹ ಇಲ್ಲಿ ಬಂದಿರುವಂಥದ್ದು ನೋಡುವ ದೃಶ್ಯಗಳಲ್ಲಿ ಏನು ಸುಮಾರು 400ಕ್ಕೂ ಹೆಚ್ಚು ಪೊಲೀಸರು ಸಹ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಮತ್ತು ಏನು ಹೋಗುವಂತಹ ಮಾರ್ಗ ಮಧ್ಯದಲ್ಲೂ ಸಹ ಆಯಾ ಕಟ್ಟಿನಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಂತ ಹೇಳಿದ್ರೆ ಇಲ್ಲಿಂದ ಪ್ರಾರಂಭವಾಗುವಂತಹ ಏನು RSS ಪಥಸಂಚಲನ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡುತ್ತೆ. ತದನಂತರ ಏನು ಇಲ್ಲಿಗೆ ಬಂದ ಅಂದರೆ ಸುಮಾರು 4 ಕಿಲೋಮೀಟರ್ನಷ್ಟು ಏನು ಪಥಸಂಚಲನ ಮಾಡಿ ತದನಂತರ ಇಲ್ಲಿಗೆ ಅಂತ ಹೇಳಿದ್ರೆ ಹೋಂಡಾ ಕ್ರೀಡಾಂಗಣಕ್ಕೆ ಬಂದು ಮುಕ್ತಾಯಗೊಳ್ಳುವಂಥದ್ದು. ಇನ್ನು ಈಗಾಗಲೇ ಸಾಕಷ್ಟು ಗಣಧಾರಿಗಳಂದರೆ ಸುಮಾರು 3,000ಕ್ಕೂ ಹೆಚ್ಚು ಗಣಧಾರಿಗಳು ಸಹ ಈ ಪಥಸಂಚಲನದಲ್ಲಿ ಭಾಗವಹಿಸಿರುವಂಥದ್ದು. ಇನ್ನು ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಮಾಲೂರಿನಲ್ಲಿ ಇವತ್ತು RSS ಪಥಸಂಚಲನ ಏನು ಅದ್ದೂರಿಯಾಗಿ ನಡೀತಾ ಇದೆ. ಮತ್ತು ಏನು ಸರ್ಕಾರ ಆಗ್ಬೋದು ಮತ್ತು ಕೆಲವು RSSನ ವಿರೋಧಿಗಳಾಗ್ಬೋದು ಇದಕ್ಕೆ ಅಡೆತಡೆಗಳು ಉಂಟು ಮಾಡುವ ನಿಟ್ಟಿನಲ್ಲಿ ಇವತ್ತು ಏನು ಒಂದು ರೀತಿಯ ಏನು RSSನಿಂದ ಒಂದು ಪ್ರತ್ಯುತ್ತರ ಕೊಡೋದಕ್ಕೆ ಇವತ್ತು ಎಲ್ಲ ರೀತಿಯ ಸಜ್ಜಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಪಥಸಂಚಲನ ಸಾಗ್ತಾ ಇದೆ, ಅನುಮತಿ ಕೂಡ ಸಿಕ್ಕಿರುವಂಥದ್ದು. ಪಥಸಂಚಲನದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ? ಖಂಡಿತ ಏನಂದ್ರೆ ಸುಮಾರು 4,000ಕ್ಕೂ ಹೆಚ್ಚು ಗಣವೇಷಧಾರಿಗಳು ಇವತ್ತು ಏನು ಮಾಲೂರಿನ ಪಥಸಂಚಲನದಲ್ಲಿ ಭಾಗವಹಿಸಿರುವಂಥದ್ದು. ಏನು ಹಾಲಿ ಮತ್ತೆ ಮಾಜಿ ಸಂಸದರು ಮತ್ತೆ ಶಾಸಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು. ಅಂದ್ರೆ ಏನು ಮಧ್ಯಾಹ್ನ 3:15 ಪ್ರಾರಂಭವಾಗಿರುವಂತಹ ಪಥಸಂಚಲನ ಇವತ್ತು ಏನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಸಂಚಾರ ಮಾಡ್ತಾ ಇರುವಂತದ್ದು. ಏನು ಸುಮಾರು 4 ಕಿಲೋಮೀಟರ್ನಷ್ಟು ಏನು ಪಥಸಂಚಲನ ಮಾಡ್ತಾ ಇರುವಂತಹ RSS ಇವತ್ತು ಏನು ಪಟ್ಟಣದ ಏನು
ಹೋಂಡಾ ಶೋರೂಮ್ನಿಂದ ಹೋಂಡಾ ಕ್ರೀಡಾಂಗಣದಿಂದ ಪ್ರಾರಂಭವಾಗಿರುವಂತಹ ಪಥಸಂಚಲನ ಇವತ್ತು ಪ್ರಮುಖ ಬೀದಿಗಳಿಂದ ಅರಳೇರಿ ಮತ್ತೆ ಬಾಲಾಜಿ ಟಾಕೀಸು ಇತರ ರಸ್ತೆಗಳಲ್ಲಿ ಇವತ್ತು ಪಥಸಂಚಲನ ಮಾಡುವಂತದ್ದು. ಪ್ರಮುಖವಾಗಿ ಏನು ಇವತ್ತು 2 ಗಂಟೆಯಿಂದ ಮತ್ತೆ 6 ಗಂಟೆವರೆಗೂ ಇವತ್ತು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟಿರೋದು. ಅಂದ್ರೆ ಪಥಸಂಚಲನ ಸುಮಾರು 6 ಗಂಟೆ ಒಳಗೆ ಪಥಸಂಚಲನ ಮುಗಿಸುವಂತೆ ಒಂದು ಕಂಡೀಷನ್ ಕೊಟ್ಟಿರುವಂತದ್ದು. ಮತ್ತೆ ರೂಟ್ ಮ್ಯಾಪ್ ಸಹ ಇವತ್ತು ಏನು ಪೊಲೀಸರು ನೀಡುವಂತಂದ್ರೆ ಇದೇ ರೂಟ್ ಮ್ಯಾಪ್ ನಲ್ಲಿ ತಾವು ಸಾಗಬೇಕಮ್ಮ ನಿಟ್ಟಿನಲ್ಲಿ ರೂಟ್ ಮ್ಯಾಪ್ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ RSSನ ಗಣವೇಷಧಾರಿಗಳು ಸಹ ಇವತ್ತು ಏನು ಈಗಾಗಲೇ ಏನು ಪ್ರಮುಖ ಬೀದಿಗಳಲ್ಲಿ ಏನು ಪಥಸಂಚಲನ ಮಾಡ್ತಾ ಇರುವಂತದ್ದು. ಏನು ಹೋಂಡಾ ಕ್ರೀಡಾಂಗಣದಿಂದ ಪ್ರಾರಂಭವಾಗಿರುವಂತಹ ಪಥಸಂಚಲನ ಇವತ್ತು ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಇರುವಂತದ್ದು. ಮತ್ತೆ ಅದೇ ರೀತಿ ಏನು ಸಾರ್ವಜನಿಕರಾಗೂ ಬಂತು ಮತ್ತೆ ಅನೇಕರು ಸಹ ಇವತ್ತು ಏನು ಪುಷ್ಪಾರ್ಚನೆ ಮಾಡುವ ಮೂಲಕ ಏನು ಪಥಸಂಚಲನವನ್ನು ಏನು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇರುವಂತದ್ದು. ಇನ್ನ 6 ಗಂಟೆಗೆ ಅಂದ್ರೆ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಏನು ಹೋಂಡಾ ಕ್ರೀಡಾಂಗಣಕ್ಕೆ ಮತ್ತೆ RSSನ ಗಣವೇಷಧಾರಿಗಳು ವಾಪಸ್ ಬರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಏನು ಪಟ್ಟಣದ ಸುತ್ತಮುತ್ತ ಇವತ್ತು ಬಿಗಿ ಬಂದೋಬಸ್ತು ಮತ್ತೆ ಆಯಾಕಟ್ಟಿನಲ್ಲಿ ಪೊಲೀಸ್ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ SP ಆಗಬಹುದು ಮತ್ತೆ DSP ಆಗಬಹುದು ಮತ್ತು ASP ಸಹ ಇವತ್ತು ಸ್ಥಳದಲ್ಲೇ ಮುಖ ಮೂಡುವಂತಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ಮತ್ತೆ ಅನಾಹುತಗಳಿಗೆ ಎಡೆ ಮಾಡಿಕೊಡದೆ ಪೊಲೀಸರು ಇವತ್ತು ಸ್ಥಳದಲ್ಲೇ ಮುಖ ಮೂಡುವಂತದ್ದು. ಸುಮಾರು 400ಕ್ಕೂ ಹೆಚ್ಚು ಪೊಲೀಸರು ಮತ್ತೆ ಒಬ್ಬರು SP ಮತ್ತೆ ಒಬ್ಬರು ASP ಮತ್ತೆ DSP ಸಹ ಸ್ಥಳದಲ್ಲೇ ಮುಖ ಮೂಡುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. RSS ಪಥಸಂಚಲನದ ವಿಚಾರವಾಗಿ ಜಟಾಪಟಿ ರಾಜ್ಯದಲ್ಲಿ ನಡೀತಾ ಇದೆ. ಇದರ ನಡುವೆ ಕೋಲಾರದ ಮಾಲೂರಲ್ಲಿ RSS ಪಥಸಂಚಲನ ನಡೀತಾ ಇದೆ. ನಗರದ ಹೋಂಡಾ ಮೈದಾನದಲ್ಲಿ ಪಥಸಂಚಲನ ನಡೀತಾ ಇದೆ. 4,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಪರೇಡ್ನಲ್ಲಿ ಭಾಗಿಯಾಗಿದ್ದಾರೆ. ಹೋಂಡಾ ಮೈದಾನದಿಂದ ಪರೇಡ್ ಆರಂಭ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ನಗರದಾದ್ಯಂತ 400ಕ್ಕೂ ಹೆಚ್ಚು ಪೊಲೀಸರನ್ನ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ. ಮಾಜಿ ಶಾಸಕರಾದಂಥ ಮಂಜುನಾಥ ಗೌಡ, ಕೃಷ್ಣ ಶೆಟ್ಟಿ, ಮಾಜಿ ಸಂಸದ ಮುನಿಸ್ವಾಮಿ ಸೇರಿ ಮತ್ತಿತರರು ಭಾಗಿಯಾಗಿದ್ದಾರೆ. ಸ್ಥಳೀಯ ಆಡಳಿತ ಕೊಟ್ಟಿರುವಂಥ ಅನುಮತಿ ಮೇರೆಗೆ 4,000ಕ್ಕೂ ಹೆಚ್ಚು RSS ಸೇವಕರು ಭಾಗಿಯಾಗಿ ಪರೇಡ್ನಲ್ಲಿ ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. RSS ಪಥಸಂಚಲನಕ್ಕೆ ಏನು ಕೆಲವೇ ಕ್ಷಣಗಣನೆ ಇರುವಂಥದ್ದು ನೋಡಬಹುದು. ದೃಶ್ಯಗಳಲ್ಲಿ ನಾನು ಮಾಲೂರಿನ ಏನು ಹೋಂಡಾ ಕ್ರೀಡಾಂಗಣದಲ್ಲಿ ಇದ್ದೇನೆ. ದೃಶ್ಯ ನೋಡೋದಾದ್ರೆ ಇಲ್ಲಿಂದ ಏನು ಪಥಸಂಚಲನ ಪ್ರಾರಂಭವಾಗೋದು ಇನ್ನು ಕೆಲವೇ ನಿಮಿಷಗಳಲ್ಲಿ ಇವತ್ತು ಏನು ಪಥಸಂಚಲನ ಪ್ರಾರಂಭವಾಗುವಂಥದ್ದು. ಏನು ಮಾಲೂರಿನ ಏನು ಹೋಂಡಾ ಕ್ರೀಡಾಂಗಣದಿಂದ ಪ್ರಾರಂಭವಾಗುವಂಥ ಪಥಸಂಚಲನಕ್ಕೆ ಸುಮಾರು 1000 ಮಂದಿ ಗಣಧಾರಿಗಳು ಇವತ್ತು ಬಂದಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು 3:15 ಏನು ಇಲ್ಲಿಂದ ಪ್ರಾರಂಭವಾಗುವಂತಹ ಏನು ಪಥಸಂಚಲನ ಏನು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ಏನು ಹೋಂಡಾ ಕ್ರೀಡಾಂಗಣಕ್ಕೆ ಬಂದು ಮುಕ್ತಾಯಗೊಳ್ಳುವಂಥದ್ದು. ಈ ನೆಲೆಯಲ್ಲಿ ಇವತ್ತು ಏನು ಮಾಜಿ ಶಾಸಕರು ಏನು ಹಾಲಿ ಶಾಸಕರು ಸಹ ಮಾಜಿ ಶಾಸಕರು ಮತ್ತು ಮಾಜಿ ಸಂಸದರು ಸಹ ಏನು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನೋಡ್ಬೋದು. ದೃಶ್ಯಗಳಲ್ಲಿ 1000 ಸಂಖ್ಯೆಯ ಗಣಧಾರಿಗಳು ಇವತ್ತು ಏನು ಪಥಸಂಚಲನಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸರು ಸಹ ಏನು ಮಾಲೂರಿನದಂಥ ಏನು ಬಿಗಿ ಬಂದೋಬಸ್ತ್ ವ್ಯವಸ್ಥೆನೂ ಸಹ ಮಾಡಿರುವಂಥದ್ದು. ಅಂತ ಹೇಳಿದ್ರೆ ಏನು ಇತ್ತೀಚೆಗೆ ನಡೀತಾ ಇರುವಂತಹ ಏನು RSS ಪಥಸಂಚಲನ ಅಡೆತಡೆಗಳ ಹಿನ್ನೆಲೆಯಲ್ಲಿ ಮತ್ತು ಗೊಂದಲಗಳ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಸಹ ಏನು ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹ ಇಲ್ಲಿ ಬಂದಿರುವಂಥದ್ದು ನೋಡುವ ದೃಶ್ಯಗಳಲ್ಲಿ ಏನು ಸುಮಾರು 400ಕ್ಕೂ ಹೆಚ್ಚು ಪೊಲೀಸರು ಸಹ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಮತ್ತು ಏನು ಹೋಗುವಂತಹ ಮಾರ್ಗ ಮಧ್ಯದಲ್ಲೂ ಸಹ ಆಯಾ ಕಟ್ಟಿನಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಂತ ಹೇಳಿದ್ರೆ ಇಲ್ಲಿಂದ ಪ್ರಾರಂಭವಾಗುವಂತಹ ಏನು RSS ಪಥಸಂಚಲನ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡುತ್ತೆ. ತದನಂತರ ಏನು ಇಲ್ಲಿಗೆ ಬಂದ ಅಂದರೆ ಸುಮಾರು 4 ಕಿಲೋಮೀಟರ್ನಷ್ಟು ಏನು ಪಥಸಂಚಲನ ಮಾಡಿ ತದನಂತರ ಇಲ್ಲಿಗೆ ಅಂತ ಹೇಳಿದ್ರೆ ಹೋಂಡಾ ಕ್ರೀಡಾಂಗಣಕ್ಕೆ ಬಂದು ಮುಕ್ತಾಯಗೊಳ್ಳುವಂಥದ್ದು. ಇನ್ನು ಈಗಾಗಲೇ ಸಾಕಷ್ಟು ಗಣಧಾರಿಗಳಂದರೆ ಸುಮಾರು 3,000ಕ್ಕೂ ಹೆಚ್ಚು ಗಣಧಾರಿಗಳು ಸಹ ಈ ಪಥಸಂಚಲನದಲ್ಲಿ
ಇಲ್ಲಿ ಭಾಗವಹಿಸಿರುವಂಥದ್ದು. ಇನ್ನು ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಮಾಲೂರಿನಲ್ಲಿ ಇವತ್ತು RSSನ ಪಥಸಂಚಲನ ಏನು ಅದ್ದೂರಿಯಾಗಿ ನಡೀತಾ ಇದೆ. ಮತ್ತು ಏನು ಸರ್ಕಾರ ಆಗ್ಬೋದು ಮತ್ತು ಕೆಲವು RSSನ ವಿರೋಧಿಗಳಾಗ್ಬೋದು ಇದಕ್ಕೆ ಅಡೆತಡೆಗಳು ಉಂಟು ಮಾಡುವ ನಿಟ್ಟಿನಲ್ಲಿ ಇವತ್ತು ಏನು ಒಂದು ರೀತಿಯ ಏನು RSSನಿಂದ ಒಂದು ಪ್ರತ್ಯುತ್ತರ ಕೊಡೋದಕ್ಕೆ ಇವತ್ತು ಎಲ್ಲ ರೀತಿಯ ಸಜ್ಜಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಪಥಸಂಚಲನ ಸಾಗ್ತಾ ಇದೆ, ಅನುಮತಿ ಕೂಡ ಸಿಕ್ಕಿರುವಂಥದ್ದು. ಪಥಸಂಚಲನದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ? ಖಂಡಿತ ಏನಂದ್ರೆ ಸುಮಾರು 4,000ಕ್ಕೂ ಹೆಚ್ಚು ಗಣವೇಷಧಾರಿಗಳು ಇವತ್ತು ಏನು ಮಾಲೂರಿನ ಪಥಸಂಚಲನದಲ್ಲಿ ಭಾಗವಹಿಸಿರುವಂತದ್ದು. ಏನು ಹಾಲಿ ಮತ್ತೆ ಮಾಜಿ ಸಂಸದರು ಮತ್ತೆ ಶಾಸಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು. ಅಂದ್ರೆ ಏನು ಮಧ್ಯಾಹ್ನ 3:30 ಪ್ರಾರಂಭವಾಗಿರುವಂತಹ ಪಥಸಂಚಲನ ಇವತ್ತು ಏನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಸಂಚಾರ ಮಾಡ್ತಾ ಇರುವಂತದ್ದು. ಏನು ಸುಮಾರು 4 ಕಿಲೋಮೀಟರ್ನಷ್ಟು ಏನು ಪಥಸಂಚಲನ ಮಾಡ್ತಾ ಇರುವಂತಹ RSS ಇವತ್ತು ಏನು ಪಟ್ಟಣದ ಏನು ಹೋಂಡಾ ಶೋರೂಮ್ನಿಂದ ಹೋಂಡಾ ಕ್ರೀಡಾಂಗಣದಿಂದ ಪ್ರಾರಂಭವಾಗಿರುವಂತಹ ಪಥಸಂಚಲನ ಇವತ್ತು ಪ್ರಮುಖ ಬೀದಿಗಳಿಂದ ಅರಳೇರಿ ಮತ್ತೆ ಬಾಲಾಜಿ ಟಾಕೀಸು ಇತರ ರಸ್ತೆಗಳಲ್ಲಿ ಇವತ್ತು ಪಥಸಂಚಲನ ಮಾಡುವಂತದ್ದು. ಪ್ರಮುಖವಾಗಿ ಏನು ಇವತ್ತು 2 ಗಂಟೆಯಿಂದ ಮತ್ತೆ 6 ಗಂಟೆವರೆಗೂ ಇವತ್ತು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟಿರೋದು. ಅಂದ್ರೆ ಪಥಸಂಚಲನ ಸುಮಾರು 6 ಗಂಟೆ ಒಳಗೆ ಪಥಸಂಚಲನ ಮುಗಿಸುವಂತೆ ಒಂದು ಕಂಡೀಷನ್ ಕೊಟ್ಟಿರುವಂತದ್ದು. ಮತ್ತೆ ರೂಟ್ ಮ್ಯಾಪ್ ಸಹ ಇವತ್ತು ಏನು ಪೊಲೀಸರು ನೀಡಿರುವಂತಂದ್ರೆ ಇದೇ ರೂಟ್ ಮ್ಯಾಪ್ ನಲ್ಲಿ ತಾವು ಸಾಗ್ಬೇಕಮ್ಮ ನಿಟ್ಟಿನಲ್ಲಿ ರೂಟ್ ಮ್ಯಾಪ್ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ RSSನ ಗಣವೇಷಧಾರಿಗಳು ಸಹ ಇವತ್ತು ಏನು ಈಗಾಗಲೇ ಏನು ಪ್ರಮುಖ ಬೀದಿಗಳಲ್ಲಿ ಏನು ಪಥಸಂಚಲನ ಮಾಡ್ತಾ ಇರುವಂತದ್ದು. ಏನು ಹೋಂಡಾ ಕ್ರೀಡಾಂಗಣದಿಂದ ಪ್ರಾರಂಭವಾಗಿರುವಂತಹ ಪಥಸಂಚಲನ ಇವತ್ತು ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾ ಇರುವಂತದ್ದು. ಮತ್ತೆ ಅದೇ ರೀತಿ ಏನು ಸಾರ್ವಜನಿಕರಾಗೂ ಬಂತು ಮತ್ತೆ ಅನೇಕರು ಸಹ ಇವತ್ತು ಏನು ಪುಷ್ಪಾರ್ಚನೆ ಮಾಡುವ ಮೂಲಕ ಏನು ಪಥಸಂಚಲನವನ್ನು ಏನು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇರುವಂತದ್ದು. ಇನ್ನ 6 ಗಂಟೆಗೆ ಅಂದ್ರೆ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಏನು ಹೋಂಡಾ ಕ್ರೀಡಾಂಗಣಕ್ಕೆ ಮತ್ತೆ RSSನ ಗಣವೇಷಧಾರಿಗಳು ವಾಪಸ್ ಬರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಏನು ಪಟ್ಟಣದ ಸುತ್ತಮುತ್ತ ಇವತ್ತು ಬಿಗಿ ಬಂದೋಬಸ್ತು ಮತ್ತೆ ಆಯಾಕಟ್ಟಿನಲ್ಲಿ ಪೊಲೀಸ್ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ SP ಆಗಬಹುದು ಮತ್ತೆ DSP ಆಗು ಮತ್ತು ASP ಸಹ ಇವತ್ತು ಸ್ಥಳದಲ್ಲೇ ಮುಖ ಮೂಡುವಂತಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ಮತ್ತೆ ಅನಾಹುತಗಳಿಗೆ ಎಡೆ ಮಾಡಿಕೊಡದೆ ಪೊಲೀಸರು ಇವತ್ತು ಸ್ಥಳದಲ್ಲೇ ಮುಖ ಮೂಡುವಂತದ್ದು. ಸುಮಾರು 400ಕ್ಕೂ ಹೆಚ್ಚು ಪೊಲೀಸರು ಮತ್ತೆ ಒಬ್ಬರು SP ಮತ್ತೆ ಒಬ್ಬರು ASP ಮತ್ತೆ DSP ಸಹ ಸ್ಥಳದಲ್ಲೇ ಮುಖ ಮೂಡುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.